ದೇವರೇ ರಂಗನಾಥ, ದುಷ್ಟರನ್ನು ಸಂಹರಿಸಿ ಶಿಷ್ಟರ ಪರಿಪಾಲನೆಯಿಂದ ರಂಗನಾಥ ಎದ್ದು ನಿನ್ನ ದರ್ಶನಕ್ಕೆ ಬರುವ ಭಕ್ತರ ಕಷ್ಟವನ್ನು ನಿವಾರಿಸು ತಂದೆ, ನಿವಾರಿಸು. ಈ ಬಡ ರೈತ ಬಸವಂತಪ್ಪನಿಗೆ ಎಷ್ಟೊಂದು ಕತ್ತಲವನ್ನು ತಂದೊಡ್ಡುತ್ತಿರುವೆ. ಈ ಬಡ ರೈತ ಯಾವ ತಪ್ಪು ಮಾಡಿದ್ದಾನೆಂದು ಬಡತನ ಬಂಧನದಲ್ಲಿ ಬಳಲಾಡಿಸುತ್ತಿರುವೆ ದೇವರೇ, ಬಳಲಾಡಿಸುತ್ತಿರುವೆ. ಸ್ವಾಮಿ, ಲಕ್ಷ್ಮೀ ದೇವಿ ಫೋಟೋದ ಮುಂದೆ ನಿಂತ್ಕೊಂಡು ಏನೋ ಬೇಡುತ್ತಿರುವ ಹಾಗೆ ಇಲ್ಲ ರೀ. ಬಾಸುವರ್ಣ, ಈಗ ಬಂದ್ಯಾ? ಆ ರಂಗನಾಥ ಸ್ವಾಮಿ ಹತ್ರ ಏನೆಂದು ಬೇಡಿಕೊಂಡೆ? ಹೌದ್ರಿ, ಈಗ ತಾನೇ ಬಂದೆ. ಅದು ಅಲ್ಲದೆ ನನ್ನ ಮೈದುನ ಲಕ್ಷ್ಮಣ BA ರಿಸಲ್ಟ್ ಇದೆಯಲ್ಲ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅವನು ಚೆನ್ನಾಗಿ ಪಾಸ್ ಆಗಲಿ ಅಂತ ಆ ನನ್ನ ರಂಗನಾಥರ ಹತ್ರ ಬೇಡ್ಕೊಂಡು ಬಂದೆ ರೀ. ನೋಡು ನಂಬಿದ ಸುವರ್ಣ, ನೋಡು ಸುವರ್ಣ, ನಂಬಿದ ಭಕ್ತರನ್ನು ಎಂದು ಕೈ ಬಿಡೋದಲ್ಲ ರಂಗನಾಥ ಸ್ವಾಮಿ. ಹೌದು ರೀ, ಅದರಂತೆ ಆ ಲಕ್ಷ್ಮೀ ತಾಯಿ ಹತ್ರ ಈ ನಮ್ಮ ಸಾಲದ ಬಾಧೆಯಿಂದ ಆದಷ್ಟು ಬೇಗ ನಾವು ಋಣಮುಕ್ತರಾಗಬೇಕು. ಅದರಂತೆ ನನ್ನ ಮೈದುನ ಲಕ್ಷ್ಮಣನ ತಲೆ ಮೇಲೆ 4 ಅಕ್ಷತೆ ಹಾಕಿದ್ರೆ ಅವರ ಅತ್ತಿಗೆಯಾಗಿ ಹುಟ್ಟಿ ಬಂದಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಗುತ್ತೆ ರೀ. ಸುವರ್ಣ, ಮೈದುನ ಲಕ್ಷ್ಮಣ ಮೇಲೆ ಎಷ್ಟೊಂದು ಕರುಣೆ ಕಣಿಕರ, ನಿನ್ನಂತ ಅತ್ತಿಗೆಯನ್ನು ಪಡೆದ ಲಕ್ಷ್ಮಣನ ಜನ್ಮ ಸಾರ್ಥಕ. ಅದು ಅಲ್ಲದೆ ಲಕ್ಷ್ಮಣನಂತ ಮೈದುನ ದೇವರಂತ ನಿಮ್ಮ ಗಂಡ ಅಂತೂ ಸಿಕ್ಕಿದಂದ್ರ ನನ್ನ ಜನ್ಮ ಸಾರ್ಥಕವಾಯ್ತು. ನಿಜವಾಗ್ಲೂ ನಾನು ಧನ್ಯಳು ಸ್ವಾಮಿ. ಮಾತಿನ ಬರದಲ್ಲಿ ನಾನು ನಿಮಗೆ ದೇವರ ಪ್ರಸಾದವನ್ನು ಕೊಡದೆ ಮರ್ತ್ಬಿಟ್ಟಿದ್ದೆ. ತೆಗೆದುಕೊಳ್ಳಿ ದೇವರ ಪ್ರಸಾದವನ್ನು. ಬರೀ ಈ ಪ್ರಸಾದದ ಮೇಲೆ ಈ ನಿನ್ನ ಗಂಡನ ಹಸಿವು ಹಿಂಗುವುದಿಲ್ಲ. ನಿನ್ನ ಮಧುರ ಕಂಠದಿಂದ ಹೊರಬರಲಿ ಒಂದು ಇಂಪಾದ ಗೀತೆ. ಏನ್ರಿ ಇಷ್ಟೊಂದು ವಯಸ್ಸಾದ್ರೂ ಹಾಡಿನ ಚಿಂತೆನಾ? ಇರ್ಲೇ ಬಿಡ್ರಿ, ಹುಣಸೆ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗೋದಿಲ್ಲ ಅಂತ ನಮ್ಮ ಹಿರಿಯರು ದೊಡ್ಡ ಶಾಸ್ತ್ರನ ಮಾಡ್ಯಾರ್ರಿ. ಅದನ್ನ ನಿಮ್ಮನ್ನ ನೋಡಲ್ಲ, ಇವ್ರು ನೋಡಿ ಹೇಳಿರ್ಬೇಕು ಅವರು. ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ಕೊಡುವಾರೆ ನೀ ಸನಿಹಗೆ. ಸಿಹಿ ಮುತ್ತಿನ ಕಾಣಿಕೆ ಸದಿಯಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ಸದಿಯಕ್ಕೆ.
ಚೆಲುವೆ ಬಳಿ ಬಾ, ಬಳಿ ಬಂದು ಸಿಹಿ ಮುತ್ತು ನೀಡು. ಲಾ 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 ಲಾ. ಹೇ 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 ಹೇ. ಲಾ 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 ಲಾ. ಮೈದುನವ್ರು ಬರುವ ಬೇಳೆ ಆಯ್ತು, ಅಡುಗೆ ಸಿದ್ಧತೆ ಮಾಡ್ತೀನಿ ನಡ್ರಿ. ನಾ ಯಾರಿಗೆ ಹೇಳಕತ್ತೀನಿ, ಇವ್ರಿಗೆ ಹೇಳಕತ್ತೀನಿ. ಸುವರ್ಣ, ಹೇಳ್ರಿ. ನೆನೆದವರ ಮಂಡಳಿ ಶ್ರೀಕೃಷ್ಣ ಪರಮಾತ್ಮನಂತೆ ಈಗ ನೋಡು ಲಕ್ಷ್ಮಣ ಬಂದೇ ಬಿಟ್ಟ. ಅಣ್ಣ ಅತ್ತಿಗೆ. ವಾತಮ್ಮ ಈಗ ಬಂದ್ಯಾ? ಹೌದಣ್ಣ, ಈಗ ಬಂದೆ. ಏನಾಯ್ತಪ್ಪ ಮೈದುನ, ಇವತ್ತು ನಿನ್ನ ರಿಸಲ್ಟ್ಸ್ ಇತ್ತಲ್ಲ, ಪಾಸ್ ಆಗಿ ಬಂದಿಲ್ಲ? ಅತ್ತಿಗೆ, ಶ್ರೀರಾಮನಂತೆ ಅಣ್ಣ ಸೀತಾದೇವಿ ಅಂತ ಅತ್ತಿಗೆ ನೀವಿರುವಾಗ ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕ ಪಡೆದು ನಿಮ್ಮ ಆಶೀರ್ವಾದ ಪಡೆಯಲು ಬಂದಿರೋ ಈ ನಿನ್ನ ತಮ್ಮ ಲಕ್ಷ್ಮಣ ಅಣ್ಣ ಆಶೀರ್ವದಿಸು. ಈ ಸಮಾಜಕ್ಕೆ ಕೇಡು ಬಗೆದವರ ದುಷ್ಟರ ಕಣ್ಣು ನಿನ್ನ ಮೇಲೆ ಬೀಳಬಾರು ಅಂತ ಆ ರಂಗನಾಥ ಸ್ವಾಮಿ ಹತ್ರ ಬೇಡಿಕೊಳ್ಳುತ್ತೇನೆ. ಅಣ್ಣ, ಹಾಗೇನಾದರೂ ಈ ಸಮಾಜದ ದುಷ್ಟರ ಕಣ್ಣು ನಿನ್ನ ತಮ್ಮನ ಮೇಲೆ ಬಿದ್ದರೆ ಅವರ ನೆತ್ತಿಯ ನೆತ್ತರ ಬಣ್ಣ ಕುಡಿದು ಕೊಪ್ಪಿ ನಿಲ್ಲುತ್ತಾನೆ ಈ ನಿನ್ನ ತಮ್ಮ ಲಕ್ಷ್ಮಣ. ಅತ್ತಿಗೆ ಆಶೀರ್ವದಿಸು ಈ ನಿನ್ನ ಮೈದನಿಗೆ. ಹೇಳಪ್ಪ ಮೈದುನ, ಎದ್ದೇಳು. ಈ ಊರಿನ ಯಾವ ಶ್ರೀಮಂತರ ಹೆಣ್ಣುಗಳ ಕಣ್ಣು ನಿನ್ ಮೇಲೆ ಬೀಳ್ದ ಹಾಗೆ ಆ ಲಕ್ಷ್ಮೀ ತಾಯಿ ಹತ್ರ ನಾ ಬೇಡ್ಕೊಳ್ತೀನಪ್ಪ. ಅತ್ತಿಗೆ, ಈ ಊರ ಹೆಣ್ಣು ಮಕ್ಕಳ ಕೆಟ್ಟ ದೃಷ್ಟಿ ಅಷ್ಟೇ ಅಲ್ಲ, ಪರ ಊರ ಹೆಣ್ಣು ಮಕ್ಕಳ ಕೆಟ್ಟ ದೃಷ್ಟಿ ನಿನ್ನ ಮೈದುನ ಮೇಲೆ ಬಿದ್ದರೆ ಕೆಟ್ಟ ಕಣ್ಣುಗಳ ಅವರ ಕಣ್ಣುಗಳನ್ನ ಕೆತ್ತು ಕಾಮದ ಕರುಣೆಯಿಂದ ತೋರಿಸಿದವರಿಗೆ ಕಂದನಾಗಿ, ಮಮತೆ ತೋರಿಸಿದವರಿಗೆ ಮಗನಾಗಿ, ಕಟುಕ ಕಾಳಿಂಗ ಸರ್ಪನಾಡಾಗದಿದ್ದರೆ ನನ್ನ ಹೆಸರು ಸೋಲಿಲ್ಲದ ಲಕ್ಷ್ಮಣನೇ ಅಲ್ಲ. ಆಯ್ತು ಬಿಡಪ್ಪ, ನಿನಗೆ ಯಾವ ಕಣ್ಣು ಹಚ್ಲಿಕ್ಕ ಸಾಕು, ಯಾಕಂದ್ರೆ ಸೊಪ್ಪುಣಿ ಬಂದ ಅಳ್ಳಿಂತ್ರ ಕಣ್ಣಿಗೇನು ಬಿಟ್ಗಿಟ್ಟಾಳೆ ನಿನಗ. ಮತ್ತೆ ಇಟ್ಟಬಿಡ್ತೀನಿ ಒಂದೆರಡು. ನೋಡು ಸೋದರ, ಬೆಂಕಿ ಮುಂದೆ ಬೆಣ್ಣೆ ಇಟ್ಟರೆ ಅದು ಕರಗುವುದರಲ್ಲಿ ಸರಿಯಿಲ್ಲ. ಯಾಕಣ್ಣ ಈ ನಿನ್ನ ತಮ್ಮನ ಮೇಲೆ ಅನುಮಾನವೇ? ಈ ಪೃಥ್ವಿಯನ್ನೇ ಮುಷ್ಟಿಯಲ್ಲಿ ಹಿಡಿದು ಬೀಸಾಕಿ 7 ಅಡಿ ಸರ್ಪದ ಮೇಲೆ ಆಟ ಆಡಿದ ಸರ್ದಾರರಿಗೆ ಮಿಕ್ಕಿದ ಸರ್ದಾರ ನಾನಾಗದಿದ್ದರೆ ನನ್ನ ಹೆಸರು ಸೋಲಿಲ್ಲದ ಲಕ್ಷ್ಮಣನೇ ಅಲ್ಲ. ಅಣ್ಣ, ಮಾತಿನ ಆವೇಶದಲ್ಲಿ ನಿಮಗೆ ಪೇಡೆ ಕೊಡುವುದನ್ನು ಮರೆತು ಬಿಟ್ಟೆ. ಸಂತೋಷಕ್ಕೆ ನಾನು ಬೇಳೆ ತರಬೇಕಂತ ಮಾಡಿದ್ದೆ, ಆದರೆ ಪೇಡೆ ಕೊಡದಿದ್ದರೆ ಏನಾಯ್ತಣ್ಣ? ಹಾಲಿನಲ್ಲಿ ಮಾಡಿದ ಪೇಡದಕ್ಕಿಂತ ಹಾಲಿನಂತ ಹೃದಯ ಕೊಟ್ಟಿರಬೇಕಲ್ಲ, ಅಷ್ಟೇ ಸಾಕು. ಅತ್ತಿಗೆ, ತೆಗೆದುಕೊಳ್ಳಮ್ಮ ಪೇಡೆಯನ್ನು. ಮೈದುನ, ನೀ ಪಾಸಾದ ಸಂತೋಷಕ್ಕೆ ಎಲ್ಲರೂ ಸೇರಿ ಹಾಡಿ ಆನಂದಿಸು. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಘಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಯಜ್ಜೇನಿನ ಸವಿಗೂಡಿದು ಪ್ರೀತಿಯ ಪರಮಾಣ, ಪ್ರೀತಿಯ ಯಜಮಾನ.
ಬಿದ್ದರೆ ಎಲ್ಲ ಕೂಸಲು ಜಾಗ ಇಲ್ಲ ಎಲ್ಲ ಬಿದ್ದರೆ ಎಲ್ಲ ಕೂಸಲು ಜಾಗ ಇಲ್ಲ ಹೇಗೆ ಬರಲಿ ನೀನಗೋ ಮಗು ನೀನಾಗಿಲು ನಮಗೋ ಮಗು ಕೂತಲ ಕೂತಲ ನಮ್ಮ ಮನೆ ಕೂತಲ ಕೂತಲ ನಮ್ಮ ಮನೆ ಯಾವುದೋ ತುಂಬಿದ ಬೇರೆ ಲಾ 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 ಲಾ. ನಡ್ರಿ ಊಟ ಮಾಡೋರಂತೆ ನನ್ನ ಗಂಡಗೆ ಭಾಳ ಹೊಟ್ಟಸ್ತತಿ ನಡಿ ಯಪ್ಪ ನಿನ್ನ ಹೊಟ್ಟೆ ಕರಗಿಗಿತ್ತು ನಡಿ ಹೋಗೋಣ ಹಾಕಬೇಡ ನೀರಿಗೆ ಸುನಾಮಿ ಸುಂಟ್ರು ಗಾಳಿ ಬಿರುಗ ಆಗಲ್ಲ ದುಬೈ ಬಾಬು ಹೇಗಾಯ್ತು ನಿನ್ನ ಜೀವನ ಪುಟಗಳ ಚರಿತ್ರೆ ಅಂದು ದಿಲ್ಲಿಯಲ್ಲಿ ಈ ಸಿಂಧೂರನ ಮಾತು ಕೇಳಿದ್ರೆ ಈ ಸಿಂಧೂರನ ಎದುರು ಹಾಕಿಕೊಳ್ಳದಿದ್ದರೆ ಇಂದು ನೀ ಈ ಭೂಗತ ಲೋಕದಿಂದ ಕಣ್ಮರೆ ಆಗುತ್ತಿರಲಿಲ್ಲ ನಿನ್ನ ಹೆಂಡತಿ ಮಕ್ಕಳು ಸತ್ತು ಸುಡುಗಾಡು ಸೇರುತ್ತಿರಲಿಲ್ಲ ಇನ್ನು ಮುಂದೆ ನಾನೇ ಪುಣ್ಯನಂತೆ ಮೆರೆಯುತ್ತಿರುವ ಗೋಪಿನಾಥನನ್ನು ಸಮಯ ನೋಡಿ ಶಿವನ ಪಾದ ಸೇರಿಸಲಿಲ್ಲದರೆ ನನ್ನ ಹೆಸರು ಸಿಡಿದ ಸಿಂಧೂರನೇ ಅಲ್ಲ ಎಂತ ಪರೀಕ್ಷೆಯಾಗಿ ಹೆಜ್ಜೆ ಹೆಜ್ಜೆಗೆ ಅಡ್ಡವಾಗಿ ಬರುತ್ತಿರುವೆ. ಚಿಕ್ಕಂದಿನಿಂದ ನನ್ನ ತಂದೆ ತಾಯಿಯನ್ನು ಕಿತ್ತಿಕೊಂಡೆ. ನಾನೊಬ್ಬ ದೊಡ್ಡ ಅಧಿಕಾರಿಯಾಗಬೇಕೆಂದು ಅವರಿವರ ಮನೆಯಲ್ಲಿ ಪೇಪರ್ ಹಾಕುತ್ತಾ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಪಡೆದರೂ ಕೂಡ ಕೆಲಸವಿಲ್ಲದೆ ನಿರುದ್ಯೋಗವಾಗಿ ತಿರುಗುವಂತಾಗಿದೆ ಈ ನನ್ನ ಬಾಳು. ಈ ಹಣವೆಂದರೆ ಹೆಣ ಕೂಡ ಬಾಯಿ ಬಿಡುವುದು ಈ ಸಮಾಜದಲ್ಲಿ. ನನ್ನಂತ ಬಡ ಪಾಯಿಗಳಿಗೆ ನೌಕರಿ ಆದರೂ ಸಿಗುವುದು ಹೇಗೆ ಹೇಳುತ್ತೇವಾ, ಹೇಗೆ ಹೇಳು. ಹಲೋ ಸಂತೋಷ್. ಹಲೋ ಲಕ್ಷ್ಮಣ್. ಏನು ಸಂತೋಷ್, ಇಂದು ನಿನ್ನ ಪ್ರಯಾಣ ಬೆಂಗಳೂರು ಕಡೆಗೆ ಬಂದಿರುವೆಯಲ್ಲ? ನನ್ನ ಇಂಟರ್ವ್ಯೂ ಫೇಲ್ ಆದ ವಿಷಯನು ನನ್ನ ಗೆಳೆಯ ಲಕ್ಷ್ಮಣ್ಣಿಗೆ ತಿಳಿಸಿದರೆ ಅವನು ಬಹಳ ನೊಂದುಕೊಳ್ಳುತ್ತಾನೆ. ಅವನಿಗೆ ಈ ವಿಷಯವನ್ನು ತಿಳಿಸುವುದೇ ಬೇಡ. ಯಾಕೆ ಸಂತೋಷ್, ನೀನು ಮೌನವಾಗಿ ನಿಂತಿರುವೆಯಲ್ಲ, ಏನಾದರೂ ಕೆಲಸವಿತ್ತೆ? ಏನೂ ಇಲ್ಲ ಕಣೋ, ಹಾಗೆ ಸುಮ್ಮನೆ ಬಂದಿದ್ದೆ. ನೀನು ನಿರಾಶತಕ್ಕನಾಗಿ ಮಾತನಾಡುವುದನ್ನು ನೋಡಿದರೆ ನನ್ನಿಂದೇನ ನೀನು ಬಚ್ಚಿಡುತ್ತಿರುವೆಯಾ? ನಿನ್ನಿಂದ ನಾನೇನು ಮುಚ್ಚಿಡ್ಲೋ ಮಿತ್ರ ಗೆಳೆಯ, ನಾನೇಕೆ ನಿನ್ನಲ್ಲಿ ಮುಚ್ಚಿಡಲು ಗೆಳೆಯ? ಹಾಗಿದ್ದರೆ ಏನಾದರೂ ಕೆಲಸವಿದ್ದರೆ ಹೇಳು, ಕೈಲಾದಷ್ಟು ಸಹಾಯ ಮಾಡುತ್ತೇನೆ. ಇಂದು ಸೈನಿಕ ಉದ್ಯೋಗಕ್ಕೆ ಇಂಟರ್ವ್ಯೂ ಇತ್ತು. ಇಂಟರ್ವ್ಯೂಗೆ ಬಂದಿದ್ದೆ. ಇಂಟರ್ವ್ಯೂ ಕೂಡ ಭರ್ತಿಯಾಗಿತ್ತು. ಇಂಟರ್ವ್ಯೂ ಅಲ್ಲಿ ಎಲ್ಲದರಲ್ಲಿ ಪಾಸ್ ಆಗಿದ್ದೆ. ಇಂಟರ್ವ್ಯೂ ಕೊಡುವುದನ್ನು ಬಿಟ್ಟು ಬೇರೆಯವರಿಗೆ ವಸೂಲಿ ಮುಖಾಂತರ ಬೇರೆಯವರಿಗೆ ಕೊಟ್ಟು ಬಿಟ್ರು ಲಕ್ಷ್ಮಣ, ಕೊಟ್ಟು ಬಿಟ್ಟರು. ಸಂತೋಷ್, ಆದದ್ದನ್ನು ಆಗಿತು, ಮುಂದೆ ಏನು ಮಾಡಬೇಕೆಂಬುದನ್ನು ಯೋಚನೆ ಮಾಡು. ಮತ್ತೆ ಮುಂದೆ ಏನು ಮಾಡುವುದು ಲಕ್ಷ್ಮಣ?
ಈ ಹಾಳಾದ ನೌಕರಿಯನ್ನು ಹುಡುಕಿ ನನ್ನ ಹುಡುಕಲು ತಿರುಗಿ ನನ್ನ ಜೀವನವೇ ಬೇಸರವಾಗಿದೆ. ಈ ಹಾಳಾದ ನೌಕರಿ ಹುಡುಕುವ ಸಲುವಾಗಿ ಈ ಹಾಳಾದ ಸರ್ಟಿಫಿಕೇಟ್ ಅನ್ನು ನಿಲ್ಲಿಸು ಸಂತೋಷ್. ನೌಕರಿ ಸಿಗೋದಿಲ್ಲ ಆವೇಶದಲ್ಲಿ ಈ ಸರ್ಟಿಫಿಕೇಟ್ ಅನ್ನು ಹರಿದು ಹಾಕಿದರೆ ನಿನಗೆ ನೌಕರಿ ಸಿಗುವುದಿಲ್ಲ ಎಂದು ಯಾರು ಹೇಳಿದರು ನಿನಗೆ? ಬೆಟ್ಟು ಬಿಡು ನಿನ್ನ ಹಠ ಬಂಡು. ಮತ್ತೇನು ಮಾಡುವುದು ಲಕ್ಷ್ಮಣ? ಬಡತನದಲ್ಲಿ ಹುಟ್ಟುವ ಬದಲು ಶಾಲೆ ಕಲಿಯುವ ಬದಲು ಕೂಲಿ ಕೆಲಸ ಮಾಡಿದ್ದರೆ ಇವತ್ತು ನೌಕರಿ ಹುಡುಕುವ ಕಷ್ಟವೇ ಬರುತ್ತಿರಲಿಲ್ಲ ಲಕ್ಷ್ಮಣ, ಕಷ್ಟವೇ ಬರುತ್ತಿರಲಿಲ್ಲ. ಸಂತೋಷ್, ನೌಕರಿ ಎನ್ನುವ ಪದ ಸಂತೆಯಲ್ಲಿ ಸಿಗುವ ಪೇಟೆಯಲ್ಲಿ ಸಿಗುವ ವಸ್ತು ಅಲ್ಲ. ನೌಕರಿ ಮಾಡುವ ಯೋಗ ನಮ್ಮ ದೈವದಲ್ಲಿ ಬಂದು ಬರೆದಿದ್ದರೆ ಅದು ತಾನಾಗಲೇ ಬಂದೇ ಬರುತ್ತದೆ. ನೀನು ಚಿಂತಿಸಬೇಡ. ಲಕ್ಷ್ಮಣ್, ನನ್ನ ಇಂಟರ್ವ್ಯೂ ಫೇಲ್ ಆದರೆ ಏನಾಯಿತು? ನೀನು ಇಲ್ಲೇ ಬೆಂಗಳೂರಿಗೆ ನನ್ನ ಕಷ್ಟದಲ್ಲಿ ನನ್ನ ಸಮಸ್ಯೆಯಲ್ಲಿ ನಿನ್ನ ಸಮಸ್ಯೆಯನ್ನೇ ಕೇಳುವುದನ್ನೇ ಮರೆತು ಬಿಟ್ಟೆ. ನೀನು ಬೆಂಗಳೂರಿಗೆ ಏಕೆ ಬಂದೆ? ಸಂತೋಷ್, ನಮ್ಮಿಬ್ಬರ ಮಾತಿನ ಚಕಮಕಿಯಲ್ಲಿ ನಾನು ಬೆಂಗಳೂರಿಗೆ ಏತಕ್ಕಾಗಿ ಬಂದುವುದನ್ನು ಹೇಳುವುದನ್ನೇ ಮರೆತು ಬಿಟ್ಟೆ. ನಂದು PSI ಇಂಟ್ರ್ಯೂ ಕೂಡ ಇತ್ತು, ಇಂಟ್ರ್ಯೂ ಕೊಡಲು ಬಂದಿದ್ದೇನೆ. ನಿನ್ನ PSI ಇಂಟ್ರ್ಯೂ ಏನಾಯ್ತು ಲಕ್ಷ್ಮಣ? ಭರ್ತಿಯೆಲ್ಲ ಪಾಸ್ ಆಗಿದೆ, ಇಂಟ್ರ್ಯೂನಲ್ಲಿ ಪಾಸ್ ಆಗಿ ಆರ್ಡರ್ ಕೂಡ ಕೊಟ್ಟಿದ್ದಾರೆ. ನನಗೆ ನೌಕರಿ ಸಿಗತ್ತಾರೆ ಏನಾಯ್ತು ಲಕ್ಷ್ಮಣ? ನಿನಗೆ ನೌಕರಿ PSI ನೌಕರಿ ಸಿಕ್ಕಿತ್ತಲ್ಲ, ಅದೇ ನನಗೆ ಸಂತೋಷವಾಯಿತು. ಇರಲಿ, ನನ್ನ ತಂಗಿ ನಿಮ್ಮೂರಿನಲ್ಲಿ ಸುವರ್ಣ ಹೇಗಿರುವಳು? ಸಂತೋಷ್, ನಿನ್ನ ತಂಗಿ ಚೆನ್ನಾಗಿದ್ದಾಳೆ. ನಿನ್ನ ತಂಗಿಯ ಗಂಡನಾದ ನನ್ನ ಅಣ್ಣ ಬಸವಂತಪ್ಪ, ಅವನು ಚೆನ್ನಾಗಿದ್ದಾನೆ. ಲಕ್ಷ್ಮಣ, ನನ್ನ ತಂಗಿಗೆ ತಿಳಿಸಿಬಿಡು. ನಿನ್ನ ಅಣ್ಣ ಬೆಂಗಳೂರಿನಲ್ಲಿ ಭೇಟಿಯಾಗಿದ್ದನು, ಆರಾಮದಿಂದ ಇರುವನೆಂದು ನನ್ನ ತಂಗಿಗೆ ವಿಷಯವನ್ನು ತಿಳಿಸಿಬಿಡು. ಸಂತೋಷ್, ಇಂದು ನನ್ನ ಜೊತೆ ನಮ್ಮ ಊರಿಗೆ ಹೋಗೋಣ ನಡೆ. ನಿಮ್ಮ ತಂಗಿ ಯೋಜಕ್ಷಣವನ್ನು ನೋಡಿಕೊಂಡು ಹೋಗುವಂತೆ. ಊರಲ್ಲಿ ತುಂಬಾ ಕೆಲಸ ಇದೆ ಲಕ್ಷ್ಮಣ, ಇನ್ನೊಂದು ಸಾರಿ ಟೈಮ್ ಸಿಕ್ಕಾಗ ಬರುತ್ತೇನೆ. ಹಾಗಾದ್ರೆ ನಡೆ, ಹೋಗಿ ಹೋಟೆಲ್ನಲ್ಲಿ ಟೀ ಕುಡಿಯೋಣ. ನಡೆ ಹೋಗೋಣ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಎಲ್ಲೆಲ್ಲಿ ನೋಡುವೆ. सिगरेट का मजा नंबर खाने, लड़की का मजा कंबर का नीचे. ई बैट का मजा नीचे का मजा. ಈ ರಣದೇವನ ಹಟ್ಟಹಾಸಕ್ಕೆ ಎದುರ
ಆಗಿ ಬದುಕೋ ಕೊನ್ನೆ ಸೊತ್ತು 25 ನೀ ಅವನು ಹುಟ್ಟಿಲ್ಲ, ಹುಟ್ಟೋದಿಲ್ಲ. ಒಂದು ವೇಳೆ ಅವನಾದ್ರೂ ನನ್ನ ಮಗ ಹುಟ್ಟಿದ್ದಾರೆ ಅವನನ್ನು ಜೀವಂತ ದಾನ ಮಾಡಿದ ಅದರಂತೆ ಇಂದ ನನ್ನನ್ನು ಎದುರಿಗೆ ಹಾಕಿಕೊಂಡ ಡಿಯಾಜಿ ವಿಶ್ವನಾಥ್ ತೇಕದಲ್ಲಿ ಮಣ್ಣು ಹಾಕಿಕೊಂಡು ನರಕ್ಕೆ ಹೋದ. ಅವನ ಕೊನೆಗೆ ಹೂವಾಗಿ ಅರಳಬೇಕು ಅನ್ನೋ ಅವನ ವಂಶದ ಕುಡಿ ಸತ್ತು ಭೂಮಿಗೆ ಆಹುತಿ ಅದು. ಒಟ್ಟಿನಲ್ಲಿ ನನಗೆ ಎದುರಾದ ಶತ್ರುಗಳನ್ನು ಸಂಹಾರ ಮಾಡುವುದೇ ರಣದೇವನ ಬಲವಾದ ಛಲ. ತಮ್ಮ ಚಂದ್ರ ಲೇ ಹಾಪ್ ಸೊಳೆ ಮಗ ಚಂದ್ರ, ಕರದ್ರಿ ಏನು ಬೊಗಳಿದ್ರಿ ದನ್ಯಾರ, ಯಾಕಂದ್ರೆ ಅಗಾಳೆ ತೇರ್ರೆ ಕುಂತೈತ್ರಿ, ಈಚ ಕಡೆ ಕೀಯಾಗ ಉತ್ತಾಸೆ ಕುಂದೈತ್ರಿ, ಸಿಜರಿಂಗ್ ಮಾಡೋ ಮಟ್ಟ ಕೀನ ಕೇಳೋದಲ್ಲ ಅಂತ ಹೇಳ್ಯಾರ. ಯಾಕೆ ಸಿಟ್ಟಿ ಬರ್ತೀರಿ ದನ್ಯಾರ? ಲೇ ಹರಾಮ್ ಕೊರ, ಲೇ ಹಾಪ್ ಸೊಳೆ ಮಗ ನನ್ನ ಬಗಳಾಕ ನಾ ಅಂತ ತಿಳ್ಕೊಂಡಿರೇ ಕತ್ತು ಸೊಳೆ ಮಗನ. ಅಟ್ಯಾಕ್ ಸಿಟ್ಟಿ ಬರ್ತೀರಿ? ಕರದ್ರಿ ಅಂತ ಕೇಳಿದ್ರಿ, ಏನು ಮಾಡ್ತೀರಿ? ಏರ್ಲಿ ಮೊನ್ನೆ ನಮ್ಮ ಮಸ್ಸಾರಿ ಹೊಲದ ಕಳೆ ತೆಗ್ಯಾಕ ಕೇಳಿದ್ದೆಲ್ಲ ಅಲ್ಲವನ ಸಂಘವನ್ನ ಕರ್ಕೊಂಡು ಹೋಗಿ ಬಂದು ತೆಗ್ಸಿದನ. ಯಾಕ್ರಿ ಅವ್ರನ್ನ ಬಿಟ್ರೆ ಬ್ಯಾರೆ ಸಿಗುತ್ತಿಲ್ಲ, ಎಂತೆಂತಾರ ಮಾಡ್ರಿ ಇಂಥ ಬರಗಾಲದಿಂದಾಗ. ಅಲ್ರಿ ಖರ್ಚಿಗೆ ತಗೊಂಡ್ ಹೋಗ್ತಾರ್ರಿ, ನೆಳ್ಳಿ ಮಕ್ಕೊಂಡ್ ಬರ್ತಾರ್ರಿ. ಅವ್ರು ಏನ್ ಮಾಡ್ತಾರೆ ಕೆಲಸ ಸುಳ್ಳ ಪಗಾರ ದಾಂಡ್ರಿ ಅವ್ರಿಗೆ. ಲೇ ಇರ್ಲಿ ಬಿಡಿ, ಮತ್ತು ಆ ಎರಿ ಹೊಲದ ಬೀಜಾಳದ ಎಡೆಯನ್ನು ಓಡಿಸ್ಕೊಂಡು ಬಂದೆ ಬಾ ಅಂದಿದ್ದೆ. ಹಂಗ ಕುರಿ ಬಸವರಾಜನ ಒಂದು 2-2 ಲೇಬರ್ ಮಾಡ್ಕೊಂಡಿ, ಇನ್ನಿಬ್ರು ಯಾರು ಹೇಳಿ ಮಾಡ್ಕೊಂಡಿ? ಅವ ಬರ್ಲಿಲ್ರಿ, ಜೈ ಬಗಪ್ಪ ಒಬ್ಬನ ಬಂದಿದ್ದೇನ್ರಿ. ಹಾಗಾದ್ರೆ ಇರಲಿ, ನಮ್ಮ ಎರಿ ಹೊಲದ ನೀರಾವರಿಯ ಬಾಳೆಗೊನೆಯನ್ನು ಕಟಾವು ಮಾಡಿ ಬರ್ತಾರೆ. ಅವರಿಂದ 10,000 ಅಡ್ವಾನ್ಸ್ ಎಸಿಕೊಂಡು ಕಳೆ ಆಳಿನ ಪಗಾರ ಕೊಟ್ಟು ಬಿಡಿ ಚಂದ್ರ. ಆತ್ರಿ ಅಪ್ಪರ ಅದ್ರ ರೊಕ್ಕದ ಟಿಜುರಿ ಕೀಲಿ ಯಾರ ಕೈ ಸಿಕ್ಕೊಂದೈತ್ರಿ? ಅಂದಾಗೆ ಚಂದ್ರ, ನಿನ್ನ ಕಾಲೇಜಿನಲ್ಲಿ ನನ್ನ ತಂಗಿ ಸುಖ ರ್ಯಾಗಿಂಗ್ ಮಾಡದಂತಲೇ ಯಾರು? ದನ್ಯಾರ ನಾ ಏನು ಶಾಲೆಗೆ ಹೋಗ್ಯಾನು, ಏನು ಶಾಲೆ ಮುಂದೆ ಹೋಗ್ಯಾನು, ನನಗೇನು ಬಂದ್ರಿ ಅಲ್ಲೇ ಒಳಗೆ ಅವರ ಕೇಳ್ಬೇಕಾರ. ತಂಗಿ ಸುಕನ್ಯಾ, ಮೈ ಸಿಸ್ಟರ್ ಸುಕನ್ಯಾ. ಯಾಕಣ್ಣ ನನ್ನನ್ನು ಕರೆದ ಕಾರಣ? ನಿನ್ನೆ ಕಾಲೇಜಿನಲ್ಲಿ ನಿನಗೆ ಯಾರು ರ್ಯಾಗಿಂಗ್ ಮಾಡದಂತಲ್ಲ, ಯಾರವನೋ? ಅಣ್ಣ, ಅವನು ಈ ಪಕ್ಕದೂರಿನ ಪರಮೇಶ್ಮಿಯ ಮಗ. ಅವನ ಹೆಸರು ಸಂಪತ್. ಚಂದ್ರಾಲಯ ಚಂದ್ರ. ನನ್ನ ಜೀಪ್ ತೆಗೆದುಕೊಂಡು ಹೋಗಿ 4 ಜನ ರೌಡಿಗಳನ್ನು ಕರೆದುಕೊಂಡು ಹೋಗಿ ಅವ ನನ್ನ ಮಗ ನನ್ನ ಹಾರ ಎಣಿಸಿಬಿಡಲೇ. 4 ಮಂದಿ ಕರ್ಕೊಂಡು ಹರ ಅನಿಸಿ ಉದ ಅಣಿಸಿ ಪಸಂದ್ ಮಾಡೇ ಬಿಡ್ತೀರಿ, ತಂದು ನಿಮ್ಮ ಕಾಲಿಗೆ ಹೋಗದ ಬಿಡ್ತೇನ್ರಿ. ಈ ರೀತಿ ಹರ ಎಣಿಸಿ ಉದ ಎಣಿಸಿದ್ರೆ ನಮ್ಮ ಅಣ್ಣನ್ನ ದೊಡ್ಡ ರೌಡಿ ಅಂತ ತಿಳ್ಕೊತಾರೆ ನನ್ನ ಸ್ನೇಹಿತರು. ಮತ್ತೇನು ಮಾಡಬೇಕು ತಂಗಿ? ಅಣ್ಣ, ಇದೊಂದು ಸಾರಿ ಸುಮ್ಮನೆ ಬಿಟ್ಬಿಡು, ಇನ್ನೊಂದು ಸಾರಿ ನನ್ನ ತಂಟೆಗೆ ಬರ್ದ ಹಾಗೆ ನೋಡ್ಕೋ, ಅಷ್ಟೇ ಸಾಕು. ಆದ್ರೆ ಅವರ ಅಷ್ಟ ಮಾಡ್ತೇನ್ರಿ, ಬರ್ರಿ ಹಂಗಾರ ಹೋಗೋಣ್ರಿ. ಅಣ್ಣ, ಹಾಗಾದ್ರೆ ನಾನು ಕಾಲೇಜ್ ಹೋಗಿ ಬರ್ತೀನಿ ಅಣ್ಣ. ತಂಗಿ ನೀನು ಒಳಗಡೆ ನಡಿ. ನನ್ನ ಕಣ್ಣು ನನ್ನ 2 ಕಣ್ಣುಗಳು ಒಂದು ತಂಗಿ, ನನ್ನ ಕಣ್ಣು ಒಂದು ತಂಗಿ, ನನ್ನ ತಂಗಿ ಸುಖದ. ಆ ಕಣ್ಣಲ್ಲಿ ನೀರಿದ್ದದ್ರ ಕರ್ನಲ್ಲಿ ರಕ್ತ
ರಕ್ತ ಹರಿಸುವುದ ಈ ರಣದೇವನ ಬಲವಾದ ಛಲ. ನೀ ನುಡಿದರೆ ಹೊನ್ನುಡಿಯನು ಮರು ನುಡಿಯುವನಿಲ್ಲ. ಎಷ್ಟು ನಿಮೆ ಜೀನೆ ಕೆಲೆ चल करने के लिए 2 नंबर का कर 2 नंबर का ओवर करने का है. It is रणविक्रम रणदेवने आला है. ಜಗವೇ ಮಂಗುರ ನರಂಗ ದೈವ ಮುರಳಿನ ಸಂಗ ಆರೋ ಮಾರನ ನರಾಗ ರಣವಿಕ್ರಮ ನಡೆಯಲ್ಲ ನಡೆದ ಸಂಗ್ರಾಮ ರಣವಿಕ್ರಮ ನಡೆಯಲ್ಲ ಅದೇ ಕಣ್ಣು ಅದೇ ಕಣ್ಣು ಅದೇ ಕಣ್ಣು ಬೇಟೆಯಾಡುತ್ತಿದೆ महाभारत में रावण कलक, रामायण में रावण कलक. ए सालिल सिंदूर लक्ष्मणने ಈ ಒಳ್ಳೆ ಈ ರಣದೇವನೇ ಕಲಕ. ಅಮ್ಮ ತಾಯಿ, ಈ ಸೃಷ್ಟಿಯಲ್ಲಿ ಜನಿಸಿದ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಕೊಡುವ ಭೂಮಾತೆ, ನಿನ್ನೆನ್ನೆ ನಂಬಿದ ಮಣ್ಣಿನ ಮಕ್ಕಳಾಗಿ ದುಡಿಯುತ್ತಾ ಬಂದಿದ್ದೇವೆ. ಹೋದ ವರ್ಷ ಗಂಗಾ ಮಾತೆ ಹರಿಯುವುದು ನಿಲ್ಲಿಸಿ 30 ಕ್ವಿಂಟೋಲ್ ಆಗಬೇಕಾದ ಸಿಂಗ 3 ಕ್ವಿಂಟೋಲ್ ಆಯಿತು. 4 ಎಕರೆ ಗೋವಿನ ಜೋಳದ ಬೆಲೆ ಕುಸಿತ, ನೀರಿಲ್ಲದೆ ಕಮುರಿ ಬಾಡಿ ಹೋಯಿತು. ಅವುಗಳಿಗೆ ಮಾಡಿದಂತ ಸಾಲ ನನ್ನ ತಲೆ ಮೇಲೆ ಗುಡ್ಡದೆತ್ತರಕ್ಕೆ ಬೆಳೆದು ನಿಂತಿದೆ. ಈ ಸಲವಾದರೂ ನಮ್ಮಂತ ಬಡ ರೈತರನ್ನು ಕಾಪಾಡುತ್ತಾ ಈ ಜಗದೊಳಗೆ ಮುಂದೆ ಬರುವಂತೆ ಮಾಡು, ಮುಂದೆ ಬರುವಂತೆ ಮಾಡು ತಾಯಿ, ಮುಂದೆ ಬರುವಂತೆ ಮಾಡು. ನಿನಗೆ ನನ್ನ ನಮಸ್ಕಾರಗಳು. ನೇಗಿಲ ಹಿಡಿದು ಹೊಲದಲ್ಲಿ ಆಡುತ್ತ ಉಳುವ ಯೋಗಿಯ ಗೌಡರಲ್ಲಿ ಉಳುವ ಯೋಗಿಯ ಗೌಡರಲ್ಲಿ ಉಳುವ ಯೋಗಿಯ ಗೌಡರಲ್ಲಿ ಉಳುವ ಯೋಗಿಯ ಗೌಡರಲ್ಲಿ ಉಳುವ ಯೋಗಿಯ ಗೌಡರಲ್ಲಿ. ಅಣ್ಣ ಅಣ್ಣ, ನನಗೆ ನೌಕರಿ ಸಿಕ್ಕಿತಣ್ಣ, ನೌಕರಿ ಸಿಕ್ಕಿತು. ಸಂತೋಷವಾಯಿತು ಸೋದರ. ಆದರೆ ನಿಟ್ಟು ಸೂರ್ಯಕಣ್ಣ, ಈ ವಿಷಯದಲ್ಲಿ ಸೋದರ, ನಿನಗೆ ಯಾವ ಡಿಪಾರ್ಟ್ಮೆಂಟ್ ಕೆಲಸ ಸಿಕ್ತಪ್ಪ? ಪೊಲೀಸ್ ಡಿಪಾರ್ಟ್ಮೆಂಟಿನಲ್ಲಿ PSI ಹುದ್ದೆಯನ್ನ. ಬಾಯಿ ಮೂರ್ಖ, ಇನ್ನೊಂದು ಸಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರುತ್ತೇನೆಂದರೆ ನಿನ್ನ ಕತ್ತಿಗೆ ಕತ್ತರಿಸಲು ಸಾಹಿಸುವುದಲ್ಲ ಈ ಬಸವಂತ. ಅಣ್ಣ, ಹುಟ್ಟಿ ಇಷ್ಟು ದೊಡ್ಡವನಾದರೂ ಈ ನಿನ್ನ ತಮ್ಮನಿಗೆ ಒಂದು ದಿನ ಸಿಟ್ಟಿನಿಂದ ಮಾತನಾಡಿದವನಲ್ಲ ನೀನು. ಇಂದಿಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಷಯದೆತ್ತಿದ ತಕ್ಷಣವೇ ಈ ನಿನ್ನ ತಮ್ಮನ ಕೆನ್ನೆಗೆ ಬಾರಿಸಿದೆಯಲ್ಲ ನಾ ಏಕನ್ನ ಏಕೆ? ನಿನ್ನ ಮೇಲೆ ಕೈ ಮಾಡಿದ್ದಕ್ಕೆ ಕ್ಷಮಿಸಿಬಿಡು ಸೋದರ, ಕ್ಷಮಿಸಿಬಿಡು. ಏಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಂದರೆ ನನಗೆ ಆಗುವುದಿಲ್ಲ. ಅದಕ್ಕಾಗಿ ನಿನ್ನ ಮೇಲೆ ಕೈ ಮಾಡಿದನಪ್ಪ, ಕೈ ಮಾಡಿದೆ. ಅಣ್ಣ, ನೀನು ಹೊಡೆದಿದ್ದಕ್ಕೆ ನನಗೆ ಕೋಪವಿಲ್ಲ ಅಣ್ಣ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ ತಕ್ಷಣವೇ ನಿನಗೇಕೆ ಸಿಟ್ಟು ಬರುತ್ತಿದೆಯಣ್ಣ? ನಿನಗೇಕೆ ಸಿಟ್ಟು ಬರುತ್ತದೆ? ದಯವಿಟ್ಟು ಆ ವಿಷಯ ಮಾತ್ರ ಕೇಳಬೇಡ ಸೋದರ, ಕೇಳಬೇಡ. ಮುಂದೆ ಕಾಲ ಬಂದಾಗ ನಾನೇ ಹೇಳುತ್ತೇನೆ. ನಿನಗೆ ಬೇಡವಾದ ವಿಷಯ ಕೇಳಿ ನಿನ್ನ ಹೃದಯಕ್ಕೆ ಗಾಯ ಮಾಡುವ ಹುಚ್ಚನು ನಾನಲ್ಲ. ಅಂಥದರಲ್ಲಿ ಈಗಿನ ಕಾಲದಲ್ಲಿ PSI ನೌಕರಿ ಸಿಗಬೇಕಾದರೆ
25 ಲಕ್ಷ ಹಣ ಬೇಕು. ಅಂಥದರಲ್ಲಿ ಒಂದು ನಯ ಪಸ ಇಲ್ಲದೆ ಈ ನಿನ್ನ ತಮ್ಮನಿಗೆ PSI ನೌಕರಿ ಸಿಕ್ಕಿದೆ ಅಂದರೆ ಪೂರ್ವ ಜನ್ಮದ ಪುಣ್ಯವಣ್ಣ, ಪುಣ್ಯವಣ್ಣ. ನೋಡು ಸೋದರ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರುವ ನಿನ್ನ ಕೊನೆಯ ನಿರ್ಧಾರವಾದರೆ ಈ ನಿನ್ನಣ್ಣನ ಹೆಣ ನೋಡಬೇಕಾಗುತ್ತದೆ. ಎಚ್ಚರ ಅಣ್ಣ, ಪೊಲೀಸ್ ನೌಕರಿಗೆ ಸೇರುವ ಕೊನೆ ನಿರ್ಧಾರವಾದರೆ ಅಣ್ಣ, ಪೊಲೀಸ್ ನೌಕರಿ ಬೇಡವೆಂದು ಕಠೋರವಾಗಿ ನುಡಿಯಬೇಡ, ಕಠೋರವಾಗಿ ನುಡಿಯಬೇಡ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಯ್ತು ನನ್ನ ಬಾಳು. ಸೋದರ, ಪೊಲೀಸ್ ಹುದ್ದೆಗೆ ಸೇರುವ ನಿನ್ನ ಕೊನೆ ನಿರ್ಧಾರವಾದರೆ ಅಣ್ಣ, ನಿನಗೆ ಬೇಡವಾದ ನೌಕರಿ ನನಗೂ ಬೇಡ. ನಾನು ನೌಕರಿ ಹೋಗುವುದನ್ನೇ ಬಿಟ್ಟು ಬಿಡುತ್ತೇನೆ. ಹಿಂದೆ ನಮ್ಮ ಮನೆತನದ ಮೇಲೆ ನಡೆದ ದುರ್ಘಟನೆ ಎಣಿಸಿಕೊಂಡರೆ ಕಲ್ಲು ಬಂಡೆಯಂತಿರುವ ನನ್ನ ಎದೆ ಒಡೆದು ನುಚ್ಚು ನೂರಾಗುತ್ತದೆಪ್ಪ, ನುಚ್ಚು ನೂರಾಗುತ್ತದೆ. ಸರಿ ಅಣ್ಣ, ನಿನ್ನ ಮಾತು ಚಾಚು ತಪ್ಪದೆ ಪಾಲಿಸುತ್ತೇನೆ. ನಿನಗೆ ಬೇಡವಾದ ನೌಕರಿ ನನಗೂ ಬೇಡ. ಧರ್ಮವಂತರಿಗೆ ದೊರೆಯಾಗಿ, ಕರ್ಮವಂತರಿಗೆ ಕಾಳಿಂಗ ಸರ್ಪಣಾಗಿ, ದೋಸ್ತ್ ಕಡುಗ ಶ್ರೀಮಂತರಿಗೆ ಶಿವನವರಿ ಕಣ್ಣಿನಾಗಿ ಈ ಭೂಮಿ ತಾಯಿ ಹೆಚ್ಚೊಚ್ಚಲ ಮಗ ಸೋಲಿಲ್ಲದ ಲಕ್ಷ್ಮಣ ನಾನಾಗುತ್ತೇನೆ. ಅಣ್ಣ, ನಾನು ನಿಮ್ಮ ಜೊತೆ ಭೂಮಿಯಲ್ಲಿ ಕೆಲಸ ಮಾಡಲು ಕೈ ಜೋಡಿಸುತ್ತೇನೆ. ಸೋದರ, ನಿಮ್ಮಟ್ಟಿಗೆ ಬುದ್ಧಿ ತರುವ ವೇಳೆ ಇತ್ತು. ನೀನು ಒಂದು ಕೊಡ ನೀರು ತೆಗೆದುಕೊಂಡು ಬಾ, ನಾನು ಹೊಲಕ್ಕೆ ಹೋಗಿ ಬರ್ತೇನೆ. ಆಯ್ತು ಅಣ್ಣ, ನಾನು ಹೋಗಿ ಬರುತ್ತೇನೆ. ನೋಡ್ರಿ, ಕಾರ್ಕೂನ್ ಕೆಲಸ ಮಾಡಿ ಮಾಡಿ ಹಗಲಿ ರಾತ್ರಿ ಲೆಕ್ಕ ಬರೋದು ಕೈಗೆ ಲಾಡ್ ಸತ್ತು ಹೋಗೈತ್ರಿ. ಕೈಗೆ ಲಾಡ್ ಸತ್ರು ಸಾಯ್ಲೋಕ್ರಿ. ಪ್ರೀತಿ ಮಾಡಕ್ಕಿಂತ ದೇವ್ನಂತ ಜಾತ್ರೆಗೆ ಒಂದು ಹುಡುಗಿ ಸಿಗವಲ್ತ್ರಿ. ನಾನು ನೋಡ್ತೀನಿ, ನಗಳಿ ಸೆಟ್ಟಿಗೆ ಬರ್ತೀನಿ ಅಂದು ಸೆಟ್ಟಿಗೆ ಬಂದು ಕದ ಬಡ್ದು ಹೊಳ್ಳಿ ಹೋಗ್ಯಾದ್ರಿ. ಬಂದೇ ಇಲ್ಲ, ಈ ಸಲ ಏನ್ರ ಬರ್ಬೋದು ನೋಡ್ರಿ. ನಿನ್ನಿಂದಾಳಗೋದ ಪಾಯಿ ಪಾಯಿ ಹುಡುಗ ಹೌದಾ ಮನೆಗೆ ಮಗನೋವಲ್ಲ, ಮಸಣಕವನೋವಲ್ಲ, ಮೊದಲಿಗೆ ಚಿನ್ನ ಊರಗವಲ್ಲ. ಮನೆಗೆ ಮಗನೋವಲ್ಲ, ಮಸಣಕವನೋವಲ್ಲ, ಮೊದಲಿಗೆ ಚಿನ್ನ ಊರಗವಲ್ಲ. ಬಪ್ಪಾರೆ 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 ಈಗಣ್ಣ ನಿನಗಲ್ಲ ಹುಡುಗಿ ಕೊಡಲಿನ ರಸಗುಲ್ಲ, ನಿನಗಲ್ಲ ಹುಡುಗಿ ಕೊಡಲಿನ ರಸಗುಲ್ಲ. ನಮ್ಮ ಸಣ್ಣನವು ಚುಚುವಾನತೈತಿ ಗುಡ್ಡನ ಗುಡ್ಡು ಸಿಕ್ಕರ ಕೈಯಾಗ, ಸಿಕ್ಕರ ಕೈಯಾಗ ಹಾಲು ಕೊಟ್ಟ ಮೇಲೆ ಒಟ್ಟ ಸಿಗಬಹುದು ನನ್ನ ಬೆಟ್ಟಾಗ, ನನ್ನ ಬೆಟ್ಟಾಗ. ಚುಚುವಾನತೈತಿ ಗುಡ್ಡನ ಗುಡ್ಡು ಸಿಕ್ಕರ ಕೈಯಾಗ, ಸಿಕ್ಕರ ಕೈಯಾಗ
ದೋಸ್ತ ಮೊನ್ನೆ ಕಳಿಸಿ ಗುಮ್ಮಿ ಆಮೆ ಸಾಕ ಅವಸರಿ ಬಾಟ ಅವಸರಿ ಬಾಟ ಮೊನ್ನೆ ಕಬ್ಬಿನ ಪಡೆದಾಗ ಕಳಿಸಿ ಮಡ್ಡಿಗೆ ಬಾರಾಗಿಡ್ಡಿ ನಿಂದೈತೆ ಕೂರಿ ದಡ್ಡಿ ಮಡ್ಡಿಗೆ ಬಾರಾಗಿಡ್ಡಿ ನಂದೈತೆ ಕೂರಿ ದಡ್ಡಿ ಸಿಕ್ಕರೆ ಬಾಳ ಬಾರಿ ಕಪ್ಪನ ಪಡ್ಡಿ ಕತ್ತಲಾಗ ಬಂದು ಸಿಕ್ಕಿದೆ ಹುಡುಗ ಆಗೋದು ಮೈ ಕೈ ಕರ್ಕೊಳ್ಳಬೇಕು ಕೈಯಾಗ ಕೊಡ್ತೀನಿ ಉಂಡೆ ಕನಲ ಅಣಸಲೇನ ಗಿಂಡಿ ಹತ್ತೆ ತಂಡೆ ಗುಂಡಿ ಕೈಯಾಗ ಕೊಡ್ತೀನಿ ಉಂಡೆ ಕನಲ ಅಣಸಲೇನ ಗಿಂಡಿ ಕಬರಗೆಟ್ಟ ಹಾಡಬೇಡ ಊರ ಬಿಟ್ಟು ತಿರುಗಬೇಡ ಕಬರಗೆಟ್ಟ ಹಾಡಬೇಡ ಊರ ಬಿಟ್ಟು ತಿರುಗಬೇಡ ಕಬರಗೆಟ್ಟ ಹಾಡಬೇಡ ಊರ ಬಿಟ್ಟು ಪುಟ್ಟಕ್ಕೊಂದ ಪತ್ತಲ ನೆಟ್ಟಕ್ಕೊಂದ ಚಪ್ಪಲ ಸಿಗದ ಬರ ನಿಮ್ಮ ಹಿತ್ತಲ ಅದೇನತ್ತೆ ಬೆಕ್ಕದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕೆಟ್ಟೈತಿ ಗುಬ್ಬಿ ಎಣ್ತೈತಿ ಚೌ 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 ಆರ್ನ ಹೊಡಿಯವನ ಗುಬ್ಬಿ ಎಣ್ತೈತಿ ಚೌ 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 ಆರ್ನ ಹೊಡಿಯವನ ಬೆಕ್ಕದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕೆಟ್ಟೈತಿ ತಲ್ಲಿ ಗುಬ್ಬಿ ಎಣ್ತೈತಿ ಚೌ 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 ಆರ್ನ ಹೊಡಿಯವನ ಗುಬ್ಬಿ ಎಣ್ತೈತಿ ಚೌ ಚೌ ಆರ್ನ ಹೊಡಿಯವನ ಪೋಜ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ಹೌದಾ? ಪೋಜ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ನಮ್ಮ ಕಾಲೇಜ್ ಒಳಗೊಂದು ಫೋನ್ ಮಾಡಕ್ಕೆ ನಮ್ಮ ಅತ್ತೆ ಮಗಳ ಫೋನ್ ಮಾಡಕ್ಕೆ ಫೋನ್ ಮಾಡಕ್ಕೆ ಲವ್ವಾತೋ ಪಡಾತು ಮುಣ್ಣಿ ಅವಂದ ಮದುವೆ ಆತೋ ಕೈ ಮುಗಿತಿನ ಮದುವೆಗೆ ಬರ ಕೈ ಮುಗಿತಿನ ಮದುವೆಗೆ ಕಾಯಿಪಲ್ಲೆ ಬೇಕೇನ್ರಿ ಕಾಯಿಪಲ್ಲೆ ಯಾರಿ ಬೇಕ್ರಿ ಪಟ ಪಟ ಬರ್ರಿ ಸಟ ಸಟ ಕೊಟ್ಟು ಬಿಡ್ತೀನಿ ಸಿಕ್ತೇಯಪ್ಪ ನನಗೆ ಏನ್ ತೆಗ ಫುಲ್ಲಿ ಫುಲ್ ರೊಚ್ಚಿಗೆ ಬಿಟ್ಟೈತಿ ಏ ಕಬರ್ಗಡೆ ಹಳೆ ಕಬರ್ಗಡೆ ಯಾಕೆ ಎಲ್ಲದ ನಿನ್ ಹೆಂಡತಿ ನೀನು ನನ್ನ ಚೆಲುವನ ಚಿಪ್ಪಾಡಿ ಚಿಪ್ಪಾಡೆ ಚಿಪ್ಪಾಡೆ ಏ ನಿನ್ನವನ್ ಮುಡ್ದಾರ ಹಳೆ ಮುಡ್ದಾರ ಯಾಕ ಎಲ್ಲದ ನಿನ್ ಹೆಂಡತಿ ನೋಡು ಸಿಕ್ಸ್ ಹುಡುಗಿಯರಿಗೆ ಈಕೆ ನನ್ನ ಹೆಂಡತಿ ಅಂದ್ರ ನಿನ್ನ ಸೊಂಟ ಮುರಿದ ಕೈಯಾಗ ಕೊಡ್ತಾರ ಹುಷಾರಿರ ಸೊಂಟರ ಮೂರಿ ಸೊಂಟ ತಳಗಲ್ದಾರ ಮೂರಿ ನೀ ಮಾತ್ರ ನನ್ನ ಹೆಂತ ಆಗ್ಬೇಕು ನೋಡ ಮತ್ತ ಅಲ್ಲಿ ತಳಗಲ್ದ ಮುರಿದ್ರೆ ಮುಂದೆ ನಿನ್ನ ಕೆಲಸ ಹೆಂಗ ಮುಂದ್ ಮತ್ತೆ ಹೆಂಗಿರ್ತೈತೆ ಹಂಗ ರಗಡ್ ದವಾಖಾನೆ ಅದಾವ ಈಗ ಏ, ನೋಡ ತಾಸ ಮುಕ್ಕೊಂಡ್ಬಿಡ್ತೈತಿ ಕೆಲಸ ಅಲ್ಲ ಯಾಕ ನಾ ನಿನ್ನ ಹೆಂಡತಿ ಆಗೋದು ಕಡಸಿನ ಮಾತು ನನ್ನಂತವ್ದು ಇಂಥ ದೊಡ್ಡ ರಣದೇವ್ರ ಕೈಯಾಗ ಕಾರ್ಕೊಂಡು ಕೆಲಸ ಮಾಡಿ ನನ್ನಂತವ್ ಗಂಡ ಅಲ್ಲಾರ ಮತ್ತೆ ಹ್ಞೂ ಅಂತೇಳಿ ಸುಂದ್ರಿ ಥೋ.
ಗಂಡದ ನನ್ನ ಹಣೆ ಬರಕ್ಕ ಅಂತೀನಿ ಹೋಗ್ಬಿಡು ಅಂದಂಗ ನೀವು ಯಾವ ಕೆಲಸ ಮಾಡ್ತೀರಿ ನೋಡ್ರಿ ಇದ ಊರಾಗ್ರಿ ದೊಡ್ಡ ರಣದೇವ್ ಅಂತ ಅದಾನಲ್ರಿ. ಅಂದ್ರೆ ನೀವು ಕಾರ್ಕೊಂಡ್ ಏನ್ರಿ ಹೌದ್ರಿ, ಗೊತ್ತಾಗಿಲ್ಲ ನನಗ ಅರ್ಥ ಆಗ್ಲಿಲ್ರಿ ಯಾರ ಕೈ ಕೆಲಸ ಮಾಡ್ತೀರಿ ಇವು ರಣದೇವ್ರಿ. ರಣದೇವ್ರ ಕಾರ್ಕೊಂಡ ನಾನ್ರಿ ಚಂದ್ರ ಅಂತ. ನೀನಾ ನಮ್ಮ ರಣದೇವರ ಕಾರ್ಕೊಂಡ್ ಚಂದ್ರ. ಹೌದ್ರಿ ಮೇಡಮ್ ಅವ್ರ ಅಲ್ಲಿ ಮನ್ ಬಂದಿದ್ರಿ, ಬಂದ್ ಹಂಗ ಹೊಳ್ಳಿ ಹೋದ್ರಿ. ಅದಕ್ಕೆ ಈಗ ಪಕ್ಕ ನೋಡ್ಬೇಕಂತ ನೋಡ್ರಿ 5 ಗಂಟೆ ಮಟ್ಟ ನೋಡ್ರಿ ಇಲ್ಲೇ ಇರ್ತೀನಿ, ಎಲ್ಲಿ ಹೋಗಂಗಿಲ್ಲ. 6ಕ್ಕೆ ಬಸ್ ಹತ್ತಿ ನೀವು ನಿಂದಿರ್ತೀನಿ ಅಂದ್ರೆ ಬ್ಯಾಡ್ರಿ. ನಮ್ಮ ಊರ್ ಮಂದಿ ಬಾಳ ಸುಮಾರ ಅದಾರಿ. ಬಸ್ ಹತ್ತಂಗಿಲ್ಲ. ಹಾ, ಅವ್ರೆಲ್ಲ ನಮ್ಮ ಅಣ್ತಂಬ್ರ ಇದ್ದಂಗ ಕಾಕಾಗಳು ಗೊತ್ತಿಲ್ಲ ಈಗ ಚಂಚನ ಬೆಳ್ತಾನ ಮಾವಾರ ಹೋಗು ಕಾಕಾರ. ಅವ್ರೆಲ್ಲ ನಮ್ಮ ಅಣ್ತಂಬ್ರ ಇದ್ದಂಗಪ್ಪ. ನೀ ಇನ್ನು ನಮ್ಮ ಮಾವ 5 ಗಂಟೆ ಮಟ್ಟ ಅಷ್ಟೇ. ನನಗೂ ರೇಖೆ ಕಟ್ಟೆ ಹೋಗ್ಬಿಟ್ಟು ಹೋಗೋ. ಬಿಡ್ತೀನಿ ನಾನು ಕಟ್ಟೆ ಹೋಗ್ತೀನಿ. ಎಬ್ಸಕ್ ಬಂದಿನಿ ಅನ್ನ ಎಬ್ಸ್ತೀನಿ. ಎಬಸ್ ಗಿಲಿ ಗಿಲಿ ಬೋರಿ ಜನಮದ ಜೋಡಿಯಾಗ ಬಾ, ಬಯಸಿದ ಭಾಗ್ಯ ನೀನ ರಾಣಿಯಾಗ ಬಾ. ಏ ರಾಣಿ ಏ ರಾಣಿ ಏ ರಾಣಿ ಏ ರಾಣಿ ನನ್ನ ಬಾಳ್ಗೆ ಮ್ಯಾಗ ನೀ ಆಡು ಬಾ ಆಡು ಬಾ. ಮಣಿ ಬಂದ
ಬರೋಗಟ್ಟು ಚಡ್ಡಿ ಕಡೆ ಹಾದ ಬಾ ಕದ ಬಡ್ದವಾದಂತ ನಾ ಇದ್ದಿದ್ದಿಲ್ಲ ಆದ್ರೆ ಲಘು ಬಾ ಎಲ್ಲರಾದಿಯ ನನ್ನ ಬಾವ ಹೆಂಗರಾದಿಯ ನನ್ನ ಬಾವ ನನ್ನ ಮನೆ ಕಂಗನಿ ಮಾಡಿದ ಪ್ರೀತಿಯ ನೀವರಸಿ ಉಡಿಯಕ್ಕಿ ಹಾಕೊಂಡನ ಹೋಗುವಾಗ ಕಲಿ ನಿಂತಿ ತಂದಾಗ ಉಡಿಯಕ್ಕಿ ಹಾಕೊಂಡನ ಹೋಗುವಾಗ ಕಲಿ ಸಿಗಬಡದ ಸಿಕ್ಕರ ಒಮ್ಮ್ಯಾರ ಹುಡುಗಿ ಮಣಗಿಸಿ ಬಿಡುತ್ತೀನಿ ಹಿರಕರಿ ಕತ್ರಾಗ 10 ರೂಪಾಯಿ ಕೊಡ್ತೀನಿ 10 ಬಾರ ಬಂಡ್ಯಾಗ ನೋಡ್ಬೇಡ ಕಿಂಡ್ಯಾಗ ಕಲ್ಲಾದರೆ ನಾನು ನಿನ್ನ ಒಗೆನ ಕಲ್ಬುಡುಕಿರುವೆ ಮಣ್ಣಾದರೆ ನಾನು ನಿನ್ನ ತುಪ್ಪದಿಂದ ಮಣ್ಣಾಗಿರುವೆ ಮಗುವಾದರೂ ನಾನು ನಿನ್ನ ಮಗಲಾಗ ಮಗುವಾಗಿರುವೆ ಬನ್ನಪ್ಪ ಬನ್ನು ಅಣುಗುಡಿಕಿಟ್ಟ ಬನ್ನು ಗಂಡಿ ಮಗುಡು ಮಾವು ಬನ್ನು ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ರ ಚಿಪ್ಪಾಡ್ಯಾಗ ಹಾಕಿ ನಿನ್ನ ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ರ ಚಿಪ್ಪಾಡ್ಯಾಗ ಹಾಕಿ ನಿನ್ನ ಕೊಡುತ್ತಿದ್ದೆ ಲವ್ವರ್ತ ತಾನಂತಾದ ಗೊಂದಿನ ಸಿಕ್ಕಂಗೆ ಚಾನ್ಸ ಹೊಡಿತಿದ್ದೆ ಲವ್ವರ್ತ ತಾನಂತಾದ ಗೊಂದಿನ ಸಿಕ್ಕಂಗೆ ಚಾನ್ಸ ಹೊಡಿತಿದ್ದೆ ಏ ಗೋಧಿ ಬಣ್ಣ ಬೆಕ್ಕಿನ ಕಣ್ಣ ನಿನ್ನ ಕೆಂಪನಗಲ್ಲ ನಾ ಕಚ್ಚಲೇನ ಅಯ್ಯಯ್ಯೋ ಹುಡುಗಿ ಅಯ್ಯಯ್ಯೋ ಆಗಿನ ಚಿಂತೆ ನಿನಗಂತೈತಿ ಕೆಳಗಿನ ಚಿಂತೆ ಯಾಕಂತೈತಿ ಲವ್ರನ ಚಿಂತೆ ಮರ್ತ ಬಿಟ್ಟಿ ಆಗಿನ ಚಿಂತೆ ನಿನಗಂತೈತಿ ಕೆಳಗಿನ ಚಿಂತೆ ಯಾಕಂತೈತಿ ಲವ್ರನ ಚಿಂತೆ ಮರ್ತ ಬಿಟ್ಟಿ ನೀ ಬಲಂಗ ಬರ್ಸೋ ಬಲಂಗ ಬರ್ಸ ಬಾ ಹೇ ಮಾವ ನೀನು ಬಲಂಗ ಬರ್ಸಿ ಬೇಡಿ ನಿಲ್ಸವ ನೀ ಬಲಂಗ ಬರ್ಸ ಬಲಂಗ ಬರ್ಸ ಬಾ ಹೇ ಮಾವ ನೀನು ಬಲಂಗ ಬರ್ಸಿ ಬೇಡಿ ನಿಲ್ಸವ ಬ್ಯಾಡಂತ ಬಿಟ್ಟಿನಿ ಸುಮ್ಮನ ನಿನ್ನ ಮದುವೆ ಎಂಬರದಾಗ ಒಂದು ಮಾಡಲಿಲ್ಲ ಇಬ್ಬರು ಮುಡಿ ತಕ್ಕೊಂಡ ಫೋಟೋ ಮಂದೆಗ ತೋರುದ್ರಾರದ ಹೋಗುತ್ತಾರ ಹೋಗುತ್ತಾರ ಬ್ಯಾಡಂತ ನನ್ನ ಗೆಳೆಯ ಕೈ ಮುಗಿದ ಹೇಳ್ಯಾನ ನೆಟ್ಟು ಹಬ್ಬವಾರ ಕರಿತಂತ ಬಿಟ್ಟೇರ ನಿನಗಂತನಕ್ಕಿಂತ ನಿನ್ನ ಮೈಯ ಮೊದಲೋಗ ನಾವು ಬಿಟ್ಟೇರೆ ಬ್ಯಾಡಂತ ಬಿಟ್ಟಿನಿ ಸುಮ್ಮನ ನಿನ್ನ ಮದುವೆ ಎಂದರದಾಗ ಒಂದು ಮಾಡಲಿಲ್ಲ ಅವಮಾನ ನನ್ನ ಪ್ರೀತಿಗೆ ಬೆಲೆ ಯಾಕೆ ಕೊಡಲಿಲ್ಲ ನಿನ್ನ ಸುಳಲೇನ ರೊಕ್ಕದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆ ಯಾಕೆ ಕೊಡಲಿಲ್ಲ ನಿನ್ನ ಸುಳಲೇನ ರೊಕ್ಕದ ಮ್ಯಾಲ ನಿನಗೊಂದು ಸೋಗ ಸತ್ತೊಂದ ಗೆಳೆಯ ಮರಗಟ್ಟಿ ಪೂರ ಹದಗೆಟ್ಟಿ ಮರಗಟ್ಟಿ ಪೂರ ಹದಗೆಟ್ಟಿ ನಿನಗೊಂದು ಸೋಗ ಸತ್ತೊಂದ ಗೆಳೆಯ ಮರಗಟ್ಟಿ ಪೂರ ಹದಗೆಟ್ಟಿ ಹದಗೆಟ್ಟಿ ಮರಗಟ್ಟಿ ಹದಗೆಟ್ಟಿ 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 ಯಪ್ಪ ಯಪ್ಪ ಯಪ್ಪಾರೆ ನೋಡ್ತಾಳ ಒಪ್ಪಾರೆ ಹೋ ಅಂದ್ರ ಹುಡುಗಿ ಹಚ್ಚತೀನಿ ನಿನಗ ಎರಿವಲ್ಲ 3 ಎಕ್ರೆ ನೋಡ್ತಾಳ ಒಪ್ಪಾರೆ ಹೂ ಅಂದ್ರ ಹುಡುಗಿ ಹಚ್ಚತೀನಿ ಎರಿವಲ್ಲ 2 ಎಕ್ರೆ ಹುಡುಗಿ ಅಲ್ಲ ಸುಂದ್ರಿ ಏನು? ಇಲ್ಲೇ ನಿನ್ನ ಜೊತೆ ಮಾತಾಡ್ಕೊಂತ ತಿಂತಿದ್ನಲ್ಲ ಅವ ಯಾರು ಅಂತೀನಿ ನಾನು ಅವನ ಕರ್ಕೊಂಡ್ ಚಂದ್ರ ಅವನಿಗ ಕಾಯಿಪಲ್ಲೆ ಕೊಡ್ಬೇಕಾಗಿತ್ತ ಕೊಟ್ಟಗಂತ ಗಂಡು ಬಿದ್ದಿದ್ದ ಸನ್ಯಾಸಿ ಚಂದ್ರ ಸಣ್ಣ ಶಾಲೆಲಿ ಅಪ್ಪ ಸುಂದ್ರಿ ಪಕ್ಕ ಸಂಸಾರವ ನಿಮ್ಮಂತ ಹುಡುಗಿಯರ್ ಸಿಕ್ರ ನಿನ್ನ ಬದಲು ಮಾಡಿ ಕೈ ಬಿಡ್ತಾನ ಅವ ಚಂದ್ರು ಅಂತೀನಿ ದೋಸ್ತ ಮಂದಿ ಹಣೆ ಬರ ಬದ್ಲ ಮಾಡಿರ್ಬೇಕವ ಆದ್ರೆ ಈ ಸುಂದ್ರಿ ಹಣೆ ಬರ ಬದ್ಲ ಮಾಡಕ್ ಬಂದ್ರ ಅವನ ಚೊನ್ನಲಾಡಿ ಹರದ ಕೈಯಾಗ ಕೊಡ್ಲಿಕ್ಕೆ ನಾ ದೊಡ್ಡಕ್ಕಾಗೇನಿಲ್ಲ ಅಲ್ಲ. ಇಲ್ಲಿ ಬಂದೀನಿ ಅವನ ಲಂಗ ಚಡ್ಡಿ ಹರಿದು ನೀ ಕೈಯಾಗ ಕೊಡೋರಾಗ ನಿನ್ನ ಲಂಗ ಲಾಡಿ ಹರಿದ
ಕೊಳ್ಳ ಹಾಕಿ ಕಳಿಸ್ತಾನ ಬಹದ್ದೂರ ಅಂತೀನಿ ನಾನು. ಈ ಸುಂದ್ರಿ ಲಂಗ ಸನೇಕ ಬಾನ ಅವನ ಬಾಯಿಗೆ ಲಗಮ ಹಾಕಿ ಲತ್ತಿನ ಹಾರಿಸ್ತಾಳ ಈ ಸುಂದ್ರಿ. ಹೋಲ್ ಬಿಡಿ ಸುಂದ್ರಿ, ಮಾನ್ಯ ನಾನು ನಿನಗ ಲಂಚ ಕೊಟ್ಟಿದ್ನಲ್ಲ ಅದು ಏನಾಯ್ತು ಅಂತ ಕೇಳ್ತೀನಿ. ಲಂಚ ಲಂಚ ಕೊಡಕ್ಕೆ ಈಗ ನನ್ನ ಕಡೆ ರೊಕ್ಕಿಲ್ಲ. ಬೇಕಾದ್ರೆ ಕಾಯಿಪಲ್ಲೆ ಕೊಡ್ತೀನಿ ತಗೊಂಡ್ ಮುಟ್ಟಿಸ್ಕೋ ಅಪ್ಪಿ. ಸುಂದ್ರಿ ಏನು ಸೋಗ್ ಮಾಡಿದ್ರೆ ನಾ ಕೇಳಲ್ಲ, ಸುದ್ದ 100 ರೂಪಾಯಿನ ಬೇಕು ನನಗೆ. ಗೋ ನೋನ ಯಾವ್ದ್ರಿ ಇದು ಮುಂಜಾನೆ ಇದೆಯಾ ಗಂಟು ಬಿತ್ತ ನಾನು ಹಣೆ ಬರಕ ಅಂತೀನಿ ನೋಡ. ಈಗ ನನ್ನ ಕಡೆ ಲಂಚ ಕೊಡಕ್ ರೊಕ್ಕಿಲ್ಲ, ಬೇಕಾದ್ರೆ ಕಾಯಿಪಲ್ಲೆ ತಗೊಂಡ್ ಮುಟ್ಟಿಸ್ಕೋ. ಹಂಗಾದ್ರೆ ಸುಂದ್ರಿ ಏನು ನಾಳಿಂತ ನಾ ಹೆಂಗಾದ್ರು ಗುಳೆಗುಡಕ್ಕೆ ಹೊಂಟೀನಿ, ಅಲ್ಲೇ ನನಗೆ ಊಟ ಬಾ. ಇಲ್ಲಿ ಹಾಳು ಊರಾಗ ಎಲ್ಲಿ ಮಾರ್ತಾವ ನಿನ್ನ ಕಾಯಿಪಲ್ಯ ಅಂತೀನಿ. ಅಂದ್ರೆ ಗುಳೆ ಗುಡ್ದಂತೆ ನೀವು ಕಾಯಿಪಲ್ಲೆ ವ್ಯಾಪಾರ ಆಗುತ್ತಂತ ನೀನು. ನಿನ್ನ ಕಾಯಿಪಲ್ಯ ಅಷ್ಟ ಅಲ್ಲ, ಕೆಲವು ಹಿಡಿಯಾಗ ಆಯ್ತಾರ್ಕೊಂದು ಕಾಯಿಪಲ್ಯ ಮಾರ್ತಾರ, ಅಲ್ಲಿ ಬಾ. ನಿನ್ನ ಪುಟ್ಟಿ ತಳಗಿಡುರಾಗ ನಿನ್ನ ಪುಟ್ಟಿ ಕಾಯಿಪಲ್ಯ ಕೈಯಾಡಿಸಿ ಪುಟ್ಟಿ ನಿನ್ನ ಕೂಡೆ ಕಂಟಿ ಮಾಡ್ಕೊಂಡು ಮಾವ ಅಣಗೋಡಿಕೆ ಇಷ್ಟ ತಗೊಂಡು ಕರುದನೆ ಮಾಡಿಬಿಡ್ತಾರ ನೋಡ. ಮತ್ತೆ ಎಲ್ಲದ ನಾವು ನಿಮ್ಮ ಮಾವ ಇಲ್ಲೇ ಅದ ನಮ್ಮ ಕಂಟಿ ಮಾಡ್ಕೊಂಡು ಮಾವ ನಿಮ್ಮಂತರ ಸಿಕ್ಕ್ರ ಕಾಲ್ ಕೆದರ್ತಾನ. ಫುಲ್ ಸರ್ವಿಸ್ ಆಗೈತಿ ಬಿಟ್ಟ ಪೋಲ್ ಸರಿಸಲ್ಲ ಸೆಕೆಂಡರಿ ಮುಗಿಸ್ಯಾರ ನಿಮ್ಮಂತರ ಊಟ. ಹಂಗ್ಯಾಕೆ ಮಾಡ್ತಿ ಹೋದಾಡ್ತಿ ನೋಡವ್ರದ್ದು ಬಡ್ತಾ. ಹೌದಾ ಹಂಗ ಬಿಡಬೇಡ ಕಾಕ, ಜಿಟ್ಟಿಗಾಲ್ ಕೊಟ್ಟು ಒತ್ತು ನೀನು. ನೋಡ್ ದೋಸ್ತ, ಹಾ. ಹಂಗಾದ್ರೆ ನಾನು ನಿನ್ ಜೊತೆ ಬರ್ಲೆ. ನನ್ನ ಜೊತೆ ಬಾ, ಆಯ್ತಾರ್ಕೊಮ್ಮೆ ಶಾಂತಿ ಆಕೈತಿ. ಬಂದು ನಿನ್ನ ಕಾಯಿಪಲ್ಲೆ ಪುಟ್ಟಿ ಎಲ್ಲ ಕೈಯಾಡ್ಸಿ ನಿನ್ನ ಕಾಯಿಪಲ್ಲೆ ಕೂಡೆ ತೊಗೊಂಡು ಹೋಗ್ತಾರ ಅಂತ ಹೇಳಿದ್ನಲ್ಲ, ಅಷ್ಟು ಮಾಡ. ಹೆಂಗಾದ್ರು ನಾಳೆಂತ ನಾವು ಹೊಂಟೀನಿ. ಹಂಗಾದ್ರೆ ಮತ್ತೆ ಕಡ ಇದ ಹುರುಪ್ನಾಗ ಹೊಡಿ ಗಿಚ್ಚಿ ಕಿಚ್ಚಿಲಿ ಬೇಡ, ಹೊಡ್ತಿ ಪಟ್ಟಿ ಅಂಗಡಿ ಪಾರಿ ಹೊಡಿ ಹೊಸ ರಿಕಾರ್ಡ್. ಪಾರಿ ಹಳ್ಳಿ ಮತ್ತಿಲ್ಲ ಅಂದ್ರೆ ಹುಟ್ಟಿದ ಊರಿಗೆ ಹೊಳ್ಳಿ ಹೋದ್ರೆ ಕಟ್ಟಿ ಬಡಿತಾರಂತ ಹೊಸ ರಿಕಾರ್ಡ್ ಬರುತ್ತಲ್ಲ, ಅದನ್ನ ಹಾಕ. ಹಳೆ ಆಡಬೇಡ, ಇಂಟ್ರೆಸ್ಟ್ ಇಲ್ಲ ನನಗೆ. ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ, ಕೊಟ್ಟ ಮನಿಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ. ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಆಗಿದಿನ ದೂರ, ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಆಗಿದಿನ ದೂರ. ಕನಸಿನ್ಯಾಗ ಕರೆದಂಗ ಕೈತಿಯ ನನ್ನ ಗೆಳೆಯರ, ಚೆಲ್ಲೋಡಿ ಗೆಳೆಯರ. ಮಂದಿ
ಮಡಿಲ ಗೆಳತಿ ಮೋಸ ಮಾಡಿಲಂತ ಯಾ ಗೆಳತಿ